ಹಲೋ ಫ್ರೆಂಡ್ಸ್, ನಾನು ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ONews16 ಏನು ಬಂದಿದೆ, ಅದರಲ್ಲಿ ಭಾಳಷ್ಟು ಜನರಿಗೆ ಕನ್ಫ್ಯೂಸ್ ಇದೆ. ಭಾಳಷ್ಟು ಜನ ಕಾಲ್ ಮಾಡಿದ್ದಾರೆ, ನಮಗೆ ಆಗ್ತಾಯಿಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ಇದು ಭಾಳ ಸಿಂಪಲ್ ಆಗಿರುವಂಥ ಪ್ರೋಸೆಸ್. ಇಲ್ಲಿ ONews16 ಇದೆ. ಇಲ್ಲಿ ನಿಮ್ಮ ಐ ಡಿಯನ್ನು ಓಪನ್ ಮಾಡಿದ ನಂತರ ಇಲ್ಲಿ ನೀವು ಬೇಕಾದರೆ ಲ್ಯಾಂಗ್ವೇಜನ್ನು ನೀವಿಲ್ಲಿ ಚೇಂಜ್ ಮಾಡ್ಕೋಬೋದು. ನಿಮಗೆ ಬೇಕಾದಂಥ ಲ್ಯಾಂಗ್ವೇಜಲ್ಲೇ ನೀವು ಮಾಡ್ಬೋದು. ಅಬ್ವಿಯಸ್ಲಿ ನಾನು ಕನ್ನಡದಲ್ಲಿ ಇಟ್ಟಿದ್ದೀನಿ, ಕನ್ನಡದಲ್ಲಿ ನೀವು ಮಾಡ್ಬೋದು. ಇಲ್ಲಿ ONews16ನಲ್ಲಿ ಭಾಳ ಸಿಂಪಲ್ ಪ್ರೋಸೆಸ್ ಇದೆ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ಪಾಪಪ್ ಮೆಸೇಜನ್ನು ನೀವು ಕ್ಲಿಕ್ ಮಾಡಿದವಾಗ ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಥ್ಯಾಂಕ್ಸನ್ನು ಹೇಳಿದ್ದಾರೆ, ಧನ್ಯವಾದಗಳು, ಬಹಳ ವಿಶೇಷ ಆಹ್ವಾನ, ಸ್ಪೆಷಲಿ ಇನ್ವಿಟೇಷನ್ ಅಂತ ಹೇಳ್ಬಿಟ್ಟು ಆ್ಯಶ್ ಸರ್ ಇಲ್ಲಿ ಪಾಪಪ್ ಮೆಸೇಜನ್ನು ಹಾಕಿದ್ದಾರೆ. ವಿಕ್ಟರಿ ವಿತ್ ಆ್ಯಶ್ ಅನ್ನೋ ಪರಿಚಯ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದರಲ್ಲಿ ನೀವು ಇದರ ಉದ್ಘಾಟನೆಯ ಭಾಗವಾಗಿ ನಮ್ಮ ಹೊಸ ಸಂಸ್ಥೆಯಲ್ಲಿ ಆದ್ಯತೆಯ ಸ್ಥಾನಕ್ಕಾಗಿ ಅರ್ಜಿ ಸಲ್ಲಿಸಲು ನಿಮ್ಮನ್ನು ಆಹ್ವಾನಿಸಲಾಗಿದೆ. ಇದರಲ್ಲಿ ನೀವು ಮಾಡಬೇಕಾದ ಕೆಲಸ ಏನಂತಂದರೆ, ನಿಮ್ಮ ಅರ್ಜಿಯನ್ನು ಇಲ್ಲಿ ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದವಾಗ, ಇದನ್ನು ಟಚ್ ಮಾಡಿದವಾಗ ನಿಮಗೆ ಇಲ್ಲಿ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನೀವಿಲ್ಲಿ ನಿಮ್ಮ ಇಮೇಲ್ ಐ ಡಿನೂ ಕೂಡ ಚೇಂಜ್ ಮಾಡ್ಬೋದು. ಇಮೇಲ್ ಐ ಡಿ ನಿಮಗೆ ಸ್ನೇಹಿತರೆ, ಯಾರಿಗೆ ಇಮೇಲ್ ಐ ಡಿ ಇಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ, ಬಟ್ ಯಾರಿಗೆ ನಿಮಗೆ ಇಮೇಲ್ ಐ ಡಿನ ಲಾಗಿನ್ ಆದರೆ ಮಾತ್ರ ಇಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಬಟ್ OESನಲ್ಲಿ ನಮಗೆ ಇಮೇಲ್ ಐ ಡಿ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಮೀನ್ಸ್ ನಮ್ಮ ಜಿಮೇಲ್ ಐ ಡಿಯನ್ನು ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಬಟ್ ನಿಮ್ಮ OESನಲ್ಲಿ ನಿಮ್ಮ ಐ ಡಿ ಲಾಗಿನ್ ಆದರೆ ಮಾತ್ರ ನಿಮಗೆ ಇಲ್ಲಿ ಇಮೇಲ್ ಐ ಡಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಓಕೆ, ಆನಂತರ ಇಲ್ಲಿ ನೀವು ನಿಮ್ಮ ಫಾರ್ಮನ್ನು ಇಲ್ಲಿ ಫಿಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನೆಟ್ವರ್ಕ್ ಗಾತ್ರ ಸ್ನೇಹಿತರೆ, ಇಲ್ಲಿ ನೋಡಿ, ನಿಮಗೆ ಇಮೇಲ್ ಐ ಡಿ ಚೇಂಜ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಏನಂತಂದರೆ, ಈ ಟಿಕ್ ಆಯ್ಕೆಯಾದರೆ ನಿಮ್ಮ ಸದಸ್ಯತ್ವ ಆಹ್ವಾನವನ್ನು ಬೇರೆ ಇಮೇಲ್ ವಿಳಾಸದಲ್ಲಿ ಸ್ವೀಕರಿಸಲು ಬಯಸುವಿರಾ, ಇದ್ರ ಮೇಲೆ ಕ್ಲಿಕ್ ಮಾಡಿದವಾಗ ನಿಮ್ಗೆ ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಾನು ಇಲ್ಲಿ ಚೇಂಜ್ ಮಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಇದೇ ಐ ಡಿ ಇರಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ನೆಟ್ವರ್ಕ್ ಸೈಜ್. ನೀವು ನಿಮ್ಮ ಟೀಮ್ ಎಷ್ಟಿದೆ, ನಿಮ್ಮ ಟೀಮ್ ಸೈಜನ್ನು ನೋಡಿಕೊಂಡು ನಿಮ್ಮ ಡೈರೆಕ್ಟ್ ಇದ್ದವ್ರು ಎಷ್ಟು ಜನ ಇದ್ದಾರೆ ಅಂತ ಅದನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ವೈಯಕ್ತಿಕ ವಲಯದಲ್ಲಿರುವ ಸಕ್ರಿಯ ಜನರ ಸಂಖ್ಯೆಯನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ. ಸಕ್ರಿಯ ಅಂದರೆ ONews ಸಂದೇಶಗಳು ಅಂದರೆ ಈಗ ಇಲ್ಲಿವರೆಗೆ ಏನು ಸರ್ವೇನಲ್ಲಿ ಪಾಲ್ಗೊಂಡಿದ್ದಾರೆ, ಎಷ್ಟು ಜನ ಆ್ಯಕ್ಟಿವ್ ಆಗಿದ್ದಾರೆ ಅಂಥವ್ರನ್ನ ನೀವಿಲ್ಲಿ ಮೆನ್ಷನ್ ಮಾಡ್ಬೋದು. ನಿಮ್ಮ ಆಯ್ಕೆ ಅದು. ಇಲ್ಲಿ ನಾನು ಕಡಿಮೆ ಅಂದರೆ 1ರಿಂದ 10 ಜನರನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ನೀವು ನಿಮಗೆ ಎಷ್ಟು ಜನ ಟೀಮ್ ಸೈಜ್ ಇದೆ, ನಿಮ್ಮ ಡೈರೆಕ್ಟ್ ಎಷ್ಟಿದ್ದಾರೆ ಅದ್ರ ಮೇಲೆ ನೀವು ಇಲ್ಲಿ ನೀವು ಅದನ್ನು ಟಚ್ ಮಾಡ್ಬೋದು. ಇದು ನನ್ನ ಐಡಿಯಾ ಆಗಿರೋದ್ರಿಂದ ನಾನಿಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಬೆಳವಣಿಗೆಯ ಸಾಮರ್ಥ್ಯ ಅಂದರೆ ನಿಮ್ಮ ಗ್ರೋತ್ ರೇಷು ಅಂದರೆ ಮುಂದಿನ 60 ದಿನಗಳಲ್ಲಿ ನೀವು ಎಷ್ಟು ಹೊಸ ಜನರನ್ನು ವಾಸ್ತವಿಕವಾಗಿ ಇದಕ್ಕೆ ಇನ್ವೈಟ್ ಮಾಡ್ಬೋದು ಅಥವಾ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನಿಲ್ಲಿ 50ರಿಂದ 100 ಅಂತ ಹಾಕಿದ್ದೀನಿ. ಓಕೆ, ಮೂರನೇದು ಬಂದುಬಿಟ್ಟು ಟೈಮ್ ಸ್ಪೆಂಡ್ ಅಂದರೆ ನೀವು ಇಲ್ಲೆಷ್ಟು ಸಮಯನ ಇದಕ್ಕೆ ಕೊಡ್ತೀರಿ, ಸಮಯ ಹೂಡಿಕೆಯನ್ನು ಮಾಡ್ತೀರಿ. ವಿಕ್ಟ್ರಿ ವಿತ್ ಆ್ಯಶ್ ಇವೆಂಟ್ನಲ್ಲಿ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ಅಟೆಂಡ್ ಆಗಲಿಕ್ಕೆ ನೀವು ಎಷ್ಟು ಗಂಟೆನ ತಿಂಗಳಲ್ಲಿ ನೀವು ಕೊಡ್ತೀರಿ ಅನ್ನೋದ್ರ ಬಗ್ಗೆ ನೀವಿಲ್ಲಿ ಇಲ್ಲಿ ಮೆನ್ಷನ್ ಮಾಡ್ಬೋದು. ನೀವಿಲ್ಲಿ 6ರಿಂದ 10 ಗಂಟೆ ಕೊಡ್ಬೋದು ಅಥವಾ 10ರಿಂದ 20 ಗಂಟೆ ಕೊಡ್ಬೋದು. ಇದನ್ನು ನೀವಿಲ್ಲಿ ಮೆನ್ಷನ್ ಮಾಡಿ. ಓಕೆ, 4ನೇದು ಬಂದುಬಿಟ್ಟು ಲೀಡರ್ಶಿಪ್ ಆ್ಯಕ್ಟಿವಿಟಿನಲ್ಲಿ ನಿಮ್ಮ ಅಸ್ತಿತ್ವದಲ್ಲಿರೋ ನೆಟ್ವರ್ಕ್ನೊಂದಿಗೆ ನಿಮ್ಮ ಟೋಟಲ್ ಟೀಮ್ ಸೈಜ್ಗೆ ಅಂದರೆ ನೀವು ಅವರಿಗೆ ಎಷ್ಟು ಜನರಿಗೆ ಸರಿಯಾಗಿ ಟಚ್ಚಲ್ಲಿದ್ದೀರಿ, ನೀವು ಎಷ್ಟು ಸರ್ವಿಸನ್ನು ಕೊಡ್ತೀರಿ ಅನ್ನೋದ್ರ ಮೇಲೆ ನೀವು ತಿಂಗಳಿಗೊಮ್ಮೆ, ವಿರಳವಾಗಿ ತಿಂಗಳಿಗೊಮ್ಮೆಗಿಂತ ಕಡಿಮೆ, ಸಾಂದರ್ಭಿಕವಾಗಿ ತಿಂಗಳಿಗೆ 1ರಿಂದ 2 ಬಾರಿ ಅಥವಾ ಆವಾಗ ವಾರಕ್ಕೊಮ್ಮೆ, ನಾ ಇಲ್ಲಿ ವಾರಕ್ಕೊಮ್ಮೆ ಅಂತ ಕೊಡ್ತಾಯಿದ್ದೀನಿ, ಅಥವಾ ಆಗಾಗ ವಾರಕ್ಕೆ ಹಲವಾರು ಬಾರಿ ಅಂತಲೂ ಕೊಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನೀವು 5ನೇದು ನೀವು ವಾಸಿಸುವ ದೇಶ. ನೀವು ಯಾವ ದೇಶದಲ್ಲಿ ಇರ್ತೀರಿ ಅದನ್ನು ನೀವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಬೇಸ್ಲಿ ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂತಂದರೆ ನೋ ಡೌಟ್ ನಾವು ಇಂಡಿಯಾ ಅಂತಲೇ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಜಾಗತಿಕ ವ್ಯಾಪ್ತಿ ಮತ್ತು ಪ್ರಭಾವ. ನೀವು ನಿಮ್ಮ ಟೀಮು ಇಂಡಿಯಾ ಅಲ್ಲದೇ
ಇದು ಈ ದೇಶದಲ್ಲಿ ಹೊರತುಪಡಿಸಿ ವಿದೇಶದಲ್ಲೂ ಕೂಡ ನಿಮ್ಮ ಟೀಮ್ ಇದ್ದರೆ, ನಿಮ್ಮ ನೆಟ್ವರ್ಕ್ ಬೇರೆ ದೇಶದಲ್ಲಿದ್ದರೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. 6ನೇ ಕಾಲಮ್ 6ನೇದರಲ್ಲಿ ಅಲ್ಲಿ ನಿಮಗೆ ಬೇರೆ ದೇಶದಲ್ಲಿ ಯಾವುದಾದ್ರೂ ದೇಶ ನೀವು ಇಲ್ಲ ಅಂತಂದರೆ ನೀವು ಆ ದೇಶನ ಸೆಲೆಕ್ಟ್ ಬೇರೆ ದೇಶನ ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವು ಯಾವುದಾದ್ರು ಒಂದು ದೇಶನ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇಂಡಿಯಾ ಅಂತಲೂ ನೀವು ಸೆಲೆಕ್ಟ್ ಮಾಡ್ಬೋದು ಇಲ್ಲಿ. ಓಕೆ, ನಾನು ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮರುಹೊಂದಿಸುವ ಮನೋಭಾವ ಹೊಂದಿರುವವರು ಅಂದರೆ ಈ ಒಂದು ಪ್ರೊಸೆಸ್ ಏನಿದೆ ಇದು ಆನ್ ಪೇಸಿವ್ಗೆ ಇದಕ್ಕೆ ಟೋಟಲಿ ಡಿಫ್ರೆಂಟ್. ಆನ್ ಪೇಸಿವ್ ಬೇರೆ, ಇದು ಬೇರೆ. ಸೊ ಹಾಗಾಗಿ ಸ್ನೇಹಿತರೆ, ಇದರಲ್ಲಿ 1ರಿಂದ 10 ಪ್ರಮಾಣದಲ್ಲಿ 10 ಅತಿ ಹೆಚ್ಚು ಹೊಸದಾಗಿ ಪ್ರಾರಂಭಿಸಲು, ಅಂದರೆ ಹೊಸ ಒಂದು ಟೀಮನ್ನು ಕಟ್ಟಲಿಕ್ಕೆ, ಹೊಸ ಜನರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನೀವು ಎಷ್ಟು ಜನರನ್ನ ನೀವು ಇಲ್ಲಿ ಸೇರಿಸ್ತೀರಿ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಪುನಃ ನಿಮ್ಮ ಟೀಮನ್ನು ನಿರ್ಮಿಸಲಿಕ್ಕೆ. ಓಕೆ, ನಿಮ್ಮನ್ನು ಮತ್ತೆ ನೀವು ಸಾಬೀತುಪಡಿಸಲಿಕ್ಕೆ ನೀವು ಎಷ್ಟು ಸಿದ್ಧರಿದ್ದೀರಿ ಅನ್ನೋದನ್ನು. ಓಕೆ, ಆನಂತರ ಬಂದುಬಿಟ್ಟು 8ನೇದು ಬಂದುಬಿಟ್ಟು ಕಾಲಮು ನೀತಿ ಸಂಹಿತೆ. ನೀತಿ ಸಂಹಿತೆ ಅಂತಂದರೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳ್ಬೋದು, ಅಥವಾ ನೀವು ಇಲ್ಲಿ ಕಂಪನಿಯ ಒಂದು ಕಂಪನಿಯ ಒಂದು ವ್ಯವಹಾರಕ್ಕೆ ನೀವು ಬದ್ಧರಾಗಿದ್ದೀರಾ, ಅಥವಾ ನೀವು ಅವ್ರ ಜೊತೆ ಕೈ ಜೋಡಿಸ್ಲಿಕ್ಕೆ ಎಲ್ಲದಕ್ಕೂ ನೀವು ಯಾವುದೇ ತೊಂದರೆಗಳು ಮಾಡದೇ ಇದ್ದ ಹಾಗೆ, ಯಾವುದೇ ಮಿಸ್ಯೂಸ್ ಆ ಥರದ್ದು ಏನಾದರೂ ಮಾಡದೇ ಇದ್ದ ಹಾಗೆ ನೀವಿಲ್ಲಿ ಕಂಪನಿಯ ನೀತಿಯ ಪ್ರಕಾರ ನೀವಿಲ್ಲಿ ಇರಲಿಕ್ಕೆ ನೀವಿಲ್ಲಿ ಬದ್ಧರಾಗಿದ್ದೀರಿ ಅನ್ನೋದು ಅದರಲ್ಲಿ ಎಲ್ಲ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಓದ್ಕೊಳ್ಬೋದು. ನೀವಿಲ್ಲಿ ಇದನ್ನು ನಾನು ಒಪ್ತೀನಿ ಅನ್ನೋ ಅಗ್ರಿಮೆಂಟು ಥರ ಇದನ್ನ ಒಪ್ತೀನಿ ಅಥವಾ ನಾನು ಇದನ್ನು ನಿರಾಕರಿಸ್ತೀನಿ ಅಂತೇಳಿ. ಓಕೆ, ಆಬ್ವಿಯಸ್ಲಿ ನಾವೆಲ್ಲರೂ ಒಪ್ತೀವಿ. ಓಕೆ, 9ನೇದು ಬಂದುಬಿಟ್ಟು ನಿಮ್ಮ ಬದ್ಧತೆ. ಜೊತೆಗಿನ ವಿಕ್ಟರಿ ಯಶಸ್ವಿಗೆ ನೀವು ಹೇಗೆ ಕೊಡುಗೆ ನೀಡುತ್ತೀರಿ ಮತ್ತು ನೀವು ಆದ್ಯತೆಯ ಸ್ಥಾನ ಪಡೆಯಲು ಏಕೆ ಅರ್ಹರು ಎಂಬುದನ್ನು ದಯವಿಟ್ಟು ನಮಗೆ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ, ಇದರಲ್ಲಿ ನೀವು ಟಾಪ್ 3 ಅಂದರೆ ಯಾವುದಾದ್ರೂ 3 ಆಯ್ಕೆ ಮಾಡ್ಕೋಬೋದು. ಓಕೆ, ಇದರಲ್ಲಿ ಸಮಗ್ರತೆ ಮತ್ತು ವಿಶ್ವಾಸಾರ್ಹತೆ. ಯಾವುದೇ ಮಾರಾಟ ತಂಡಕ್ಕೆ ನಂಬಿಕೆಯ ಅಂಟು ಅದು ಇಲ್ಲದೆ ಬೆಳವಣಿಗೆ ಕುಸಿಯುತ್ತದೆ. ಆಶಾವಾದ ಮತ್ತು ಸಕಾರಾತ್ಮಕ ಶಕ್ತಿ. ಸಾಂಕ್ರಾಮಿಕ ಲವಲವಿಕೆಯ ಮನೋಭಾವವು ನೈತಿಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೊಸ ಜನರನ್ನು ಆಕರ್ಷಿಸುತ್ತದೆ. ಸ್ಥಿತಿಸ್ಥಾಪಕತ್ವ ಮತ್ತು ಹೊಂದಿಕೊಳ್ಳುವಿಕೆ. ತಿರಸ್ಕಾರ ಮತ್ತು ಮಾರುಕಟ್ಟೆ ಬದಲಾವಣೆಗಳು ಅನಿವಾರ್ಯ. ಸ್ವಯಂ ಪ್ರೇರಣೆ ಮತ್ತು ಉಪಕ್ರಮ. ಬೇರೆಯವರ ಒತ್ತಾಯಕ್ಕೆ ಕಾಯದೆ. ವಿನಮ್ರತೆಯೊಂದಿಗೆ ಆತ್ಮವಿಶ್ವಾಸ ಸಮೀಪಿಸಬಹುದಾದ. ಈ ಥರದ 10 ಆಪ್ಷನ್ ಇರ್ತವೆ. ನಿಮಗೆ 10 ಆಯ್ಕೆಗಳಿರ್ತವೆ. ಅದರಲ್ಲಿ ನೀವು ಯಾವುದಾದ್ರೂ 3 ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ನಾನಿಲ್ಲಿ ಸಮಗ್ರತೆ ಮತ್ತು ವಿಶ್ವಾಸಾರ್ಹತೆ, ಆನಂತರ ವಿನಮ್ರತೆಯೊಂದಿಗೆ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಮಾರ್ಗದರ್ಶನ, ಇತರರಿಗೆ ಸ್ಫೂರ್ತಿ ನೀಡುತ್ತೆ, ಇದು 3 ನಾನು ಇಲ್ಲಿ ಟಚ್ ಮಾಡಿದ್ದೀನಿ. ಆನಂತರ 10ನೇದು ಬಂದುಬಿಟ್ಟು ನಿಮ್ಮ ಪ್ರಮುಖ ಕನಸುಗಳು ಮತ್ತು ವೈಯಕ್ತಿಕ ಗುರಿಗಳು ಯಾವುದು ಅನ್ನೋದನ್ನು ನೀವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. 3 ಇದರಲ್ಲಿ ನೀವು ಇದ್ರ 3 ಇಲ್ಲ, ಇದು ಕಂಪಲ್ಸರಿ. ಎಲ್ಲವನ್ನು ಕೂಡ ನೀವಿಲ್ಲಿ ತುಂಬಬಹುದು. ಓಕೆ, ಹೆಚ್ಚಾನೆಚ್ಚು ನಮಗೆಲ್ರಿಗೂ ಎಲ್ಲದೂ ಅವಶ್ಯಕತೆ ಇರೋದರಿಂದ ನಾವೆಲ್ಲವನ್ನು ಕೂಡ 10 ಕೂಡ ನಾವಿಲ್ಲಿ ಫುಲ್ಫಿಲ್ ಮಾಡ್ಬೋದು. ನಿಮ್ಮ ವೈಯಕ್ತಿಕ ಶ್ರೇಷ್ಠ ಸಾಮರ್ಥ್ಯಗಳು ಯಾವುವು? ನಿಮ್ಮನ್ನು ಉತ್ತಮವಾಗಿ ವಿವರಿಸುವ ಟಾಪ್ 3 ಆಯ್ಕೆ ಮಾಡ್ಬೋದು. ಓಕೆ, ಇದರಲ್ಲಿ ನೀವು ಸಮಗ್ರತೆ ಮತ್ತು ಹೊಂದಾಣಿಕೆ, ಸಕಾರಾತ್ಮಕ ಮನೋಭಾವ, ಸ್ಥಿತಿಸ್ಥಾಪಕತ್ವ, ಸ್ವಯಂ ಪ್ರೇರಣೆ, ಬಲವಾದ ಕೆಲಸ ನೀತಿ, ಬದ್ಧತೆ ಮತ್ತು ವಿಶ್ವಾಸಾರ್ಹತೆ, ತರಬೇತಿ ಸಾಮರ್ಥ್ಯ, ಇದನ್ನು ಟಚ್ ಮಾಡ್ಬೋದು. ತಂಡಾಧಾರಿತ ನಾಯಕತ್ವ ಸಾಮರ್ಥ್ಯ, ಇತರ ಹಂಚಿಕೆ ದೃಷ್ಟಿಕೋನದ ಕಡೆ ಪ್ರೇರೇಪಿಸುತ್ತದೆ, ಮಾರ್ಗದರ್ಶನ ಮಾಡುತ್ತದೆ, ಇದನ್ನು ನೀವು ಇದು ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ ಟಾಪ್ 3 ಇದನ್ನು ನೀವು ಟಚ್ ಮಾಡಿ ಆನ್ಸರ್ ಮಾಡ್ಬೋದು. ಕೊನೆಯದಾಗಿ 12ನೇ ಕ್ವಶನ್ ಏನಂತಂದರೆ, ನೀವು ಯೂಟ್ಯೂಬ್ ಚಾನಲನ್ನು ಹೊಂದಿದ್ದರೆ ನೀವು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅನ್ನೋದನ್ನು ನೀವು ಅಲ್ಲಿ ಟಚ್ ಮಾಡ್ಬೋದು. ಅಥವಾ ಯಾವುದೇ ಚಾನಲ್ ಇಲ್ಲ ಅಂತಂದರೆ ನೀವು 0, ಯಾವುದೇ ಚಾನಲ್ ಇಲ್ಲ ಅಂತ ಟಚ್ ಮಾಡ್ಬೋದು. ಆನಂತರ ಇಲ್ಲಿ ಅರ್ಜಿಯನ್ನು ನೀವು ಒಂದು ಸಾರಿ ಎಲ್ಲ ಮುಗಿದ ನಂತರ ಒಂದು ಸಾರಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಯಾವುದನ್ನಾದರೂ ಬಿಟ್ಟಿದ್ರಾ ಅಥವಾ ಯಾವುದಾದ್ರೂ ಏನಾದರೂ ಮಿಸ್ಟೇಕ್ ಆಗಿದೆ ಅಂತೇಳ್ಬಿಟ್ಟು ಒಂದು ಸಾರಿ ನೀವಿಲ್ಲಿ ಸಬ್ಮಿಟ್ ಮಾಡಿದ ನಂತರ ಮತ್ತೆ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರಲ್ಲ ಸ್ನೇಹಿತರೆ. ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಇದನ್ನು ಒಂದು ಸಾರಿ ಚೆಕ್ ಮಾಡಿಕೊಂಡು ಇದನ್ನು ನೀವು ಸಬ್ಮಿಟ್ ಮಾಡಿದ್ರಿ ಅಂತಂದರೆ ಓಕೆ, ಅರ್ಜಿಯನ್ನು ಸಲ್ಲಿಸಿ. ಓಕೆ, ದೃಢೀಕರಿಸಿ ಮತ್ತು ಸಲ್ಲಿಸಿ. ಓಕೆ, ಭಾಳ ಸಿಂಪಲ್ಲಾಗಿದೆ. ಇಲ್ಲಿ ನೋಡಿ, ಸಕ್ಸಸ್ ಆಗಿದೆ ಅಂತ, ಯಶಸ್ಸಾಗಿದೆ, ಧನ್ಯವಾದಗಳು, ನಿಮ್ಮ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಓಕೆ, ಸರಿ, ಇಷ್ಟೇ ಮಾಡೋದಿರುತ್ತೆ. ಸೊ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಇದನ್ನು ಭಾಳ ಈಸಿಯಾಗಿ ನೀವು ಮಾಡಬಹುದು. ಓಕೆ, ಸೊ ಹಾಗಾಗಿ ನೀವಿಲ್ಲಿ ಯಾವುದೇ ಗೊಂದಲ ಇಲ್ಲದೇ ಇದನ್ನು ಫಾರ್ಮನ್ನು ಫಿಲಪ್ ಮಾಡ್ಬೋದು ಸ್ನೇಹಿತರೆ.
ನೆಕ್ಸ್ಟ್ ಮತ್ತೇನು ಅಪ್ಡೇಟ್ಸ್ ಬರುತ್ತೆ ಕಂಪನಿಯಿಂದ ಅದನ್ನೆಲ್ಲವನ್ನು ನಾವು ನಿಮಗೆ ವಾಟ್ಸಪ್ ಇರ್ಬೋದು ಯೂಟ್ಯೂಬ್ ಮುಖಾಂತರ ಅಥವಾ ಈ ಮೀಟಿಂಗನ್ನು ಮಾಡಿ ನಿಮಗೆ ತಿಳಿಸ್ತೀವಿ. ಸೊ ಅಲ್ಲಿವರೆಗೆ ಯಾರೂ ಕೂಡ ಗೊಂದಲಕ್ಕೊಳಗಾಗದೆ ಈಸಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.